ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಯೋಗೇಶ್ ಗೌಡ ಕೇಸ್ನಲ್ಲಿ ದೋಷಿಯಾಗಿ ವಿನಯ್ ಕುಲಕರ್ಣಿ ಜೈಲು ವಾಸವನ್ನು ಅನುಭವಿಸ್ತಾ ಇದ್ದಾರೆ. ಪರಪ್ಪನ ಅಗ್ರಹಾರ ಸೆರೆವಾಸದಲ್ಲಿ ಸದ್ಯ ವಿನಯ್ ಕುಲಕರ್ಣಿ ಇದ್ದಾರೆ. ಇನ್ನು ಕೋರ್ಟ್ನಲ್ಲಿ ಶಿಕ್ಷೆ ಪ್ರಮಾಣ ತೀರ್ಪು ಕಾಯ್ದಿರಿಸಿದಂತ ಹಿನ್ನೆಲೆಯಲ್ಲಿ ಶಿಕ್ಷೆ ಪ್ರಮಾಣವನ್ನ ನ್ಯಾಯಾಧೀಶರು ಇವತ್ತು ಪ್ರಕಟಿಸಲಿದ್ದಾರೆ. ಕಳೆದ 2 ದಿನಗಳಿಂದಲೂ ಕೂಡ ವಿನಯ್ ಕುಲಕರ್ಣಿ ಕಣ್ಣೀರ್ ಹಾಕ್ತಾ ಇದ್ದಾರೆ. ಕ್ವಾರಂಟೈನ್ ಜೈಲಿನ ಸೆಲ್ನಲ್ಲಿ ವಿನಯ್ ಕುಲಕರ್ಣಿ ಇದ್ದಾರೆ. ಶಾಸಕನಾಗಿ ಹೈಫೈ ಲೈಫ್ ಲೀಡ್ ಮಾಡಿದ್ದಂತಹ ಕುಲಕರ್ಣಿ ಇದೀಗ ಸೆರೆವಾಸವನ್ನ ಅನುಭವಿಸುವಂತಹ ಸ್ಥಿತಿ. ರಾತ್ರಿ ಜೈಲು ಸಿಬ್ಬಂದಿ ನೀಡಿದ ಊಟವನ್ನ ವಿನಯ್ ಕುಲಕರ್ಣಿ ಮಾಡ್ತಾರೆ. ರಾತ್ರಿ ಇಡೀ ನಿದ್ರೆ ಮಾಡದೆ ಆತಂಕದಲ್ಲಿಯೇ ವಿನಯ್ ಕುಲಕರ್ಣಿ ದಿನ ಕಳೆದಿದ್ದಾರೆ. ಬೆಳಗ್ಗೆ 6 ಗಂಟೆ ಸುಮಾರಿಗೆ ಎದ್ದು ಮುಖ ತೊಳೆದು ಕುಳಿತಿದ್ದಾರೆ ಕುಲಕರ್ಣಿ. ಸಹ ಕೈದಿಗಳ ಜೊತೆಗೆ ಮಾತುಕತೆಯೂ ಇಲ್ಲ, ಅಂದ್ರೆ ಮೌನಕ್ಕೆ ಶರಣಾಗುತ್ತಾರೆ. ಶಿಕ್ಷೆಯ ಅವಧಿಯ ಬಗ್ಗೆ ವಿನಯ್ ಕುಲಕರ್ಣಿ ಸದ್ಯ ಆತಂಕದಲ್ಲಿದ್ದಾರೆ. ಶಿಕ್ಷೆ ಪ್ರಮಾಣ ಏನಾದ್ರೂ ಹೆಚ್ಚಾಯಿತು ಅಂತ ಹೇಳಿದ್ರೆ ವಿನಯ್ ಕುಲಕರ್ಣಿಗೆ ಮತ್ತಷ್ಟು ಸಂಕಷ್ಟ ಎದುರಾಗುತ್ತೆ ಅಂತ ಹೇಳಿ ಕಣ್ಣೀರಿಟ್ಟಿದ್ದಾರೆ. ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಕುಗ್ಗಿ ಹೋಗಿರುವಂತಹ ವಿನಯ್ ಕುಲಕರ್ಣಿ ಇವತ್ತು ಕೋರ್ಟ್ನಲ್ಲಿ ಯಾವ ಪ್ರಮಾಣದ ಶಿಕ್ಷೆಗೆ ಗುರಿಯಾಗ್ತಾರೆ ಅನ್ನೋದೇ ಎಲ್ಲರ ಚಿತ್ತ. ಇನ್ನೊಂದು ಕಡೆ ಸಿಬಿಐ ಪರ ವಾದವನ್ನು ಮಂಡಿಸಿದಂತಹ ಸಿಬಿಐ ವಿಶೇಷ ಅಭಿಯೋಜಕರಾದ ಶಿವಾನಂದ ಪೆರ್ಲಾ ಮತ್ತು ಹೇಮಾ, ಯೋಗೇಶ್ ಗೌಡ ಕೊಲೆ ಪ್ರಕರಣದಲ್ಲಿ ಭಾರಿ ಪ್ರಮಾಣದಲ್ಲಿ ಅಪರಾಧಿಕ ಒಳಸಂಚು ನಡೆದಿದೆ, ಉದ್ದೇಶಪೂರ್ವಕವಾಗಿ ಹತ್ಯೆ ಮಾಡಿದ್ದಾರೆ, ಹೀಗಾಗಿ ಅಪರಾಧಿಗಳಿಗೆ ಯಾವುದೇ ವಿನಾಯಿತಿ ನೀಡದೆ ಕಠಿಣಾತಿ ಕಠಿಣ ಶಿಕ್ಷೆಯಾದ ಜೀವಿತಾವಧಿ ಅಂದರೆ ಕ್ಷಮಾದಾನವಿಲ್ಲದ ಜೀವನ ಪರ್ಯಂತ ಶಿಕ್ಷೆಯನ್ನು ವಿಧಿಸಬೇಕು. ಜೊತೆಗೆ ಹತ್ಯೆಗೀಡಾದ ಯೋಗೇಶ್ ಗೌಡನ 3 ಹೆಣ್ಣು ಮಕ್ಕಳು ಹಾಗೆ ಒಬ್ಬ ಗಂಡು ಮಗನಿಗೂ ಸೂಕ್ತ ಪರಿಹಾರವನ್ನು ನೀಡಬೇಕು ಅಂತ ಕೋರಿದ್ದಾರೆ. ಇನ್ನೊಂದು ಕಡೆ ವಿರಳ ಪ್ರಕರಣ ಇದು ಅಂತ ಸಿಬಿಐ ತಿಳಿಸಿದೆ. ಯೋಗೇಶ್ ಗೌಡನ ಕಣ್ಣಿಗೆ ಕಾರದ ಪುಡಿ ಎರಚಿ ತಪ್ಪಿಸಿಕೊಳ್ಳುವುದಕ್ಕೆ ಅವಕಾಶವನ್ನ ನೀಡದೆ ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ. ಇದೊಂದು ಬಹಳ ವಿರಳ ಪ್ರಕರಣ ಆಗಿದ್ದು ಸಿಬಿಐ ತನಿಖೆ ಆರಂಭಿಸಿದ ಬಳಿಕ ಈ ಎಲ್ಲ ಪಿತೂರಿಗಳು ಕೂಡ ಬಯಲಾಗಿದೆ ಅನ್ನೋದನ್ನ ತಿಳಿಸಿದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ ಸುನಿಲ್ ದೂರವಾಣಿ ಸಂಪರ್ಕದಲ್ಲಿ. ಭವ್ಯ, ಇನ್ನು ಯೋಗೇಶ್ ಗೌಡ ಕೇಸ್ಗೆ ಸಂಬಂಧಪಟ್ಟಂತೆ ಸದ್ಯ ವಿನಯ್ ಕುಲಕರ್ಣಿ ಅವರು ಶಾಸಕನಾಗಿ ಒಳ್ಳೆಯ ಲೈಫನ್ನು ಲೀಡ್ ಮಾಡ್ತಾ ಇದ್ದವರು ಸದ್ಯ ಈಗ ಸೆರೆವಾಸವನ್ನು ಅನುಭವಿಸ್ತಾ ಇದ್ದಾರೆ. ಅಲ್ಲಿ ಅವರ ಪರಿಸ್ಥಿತಿ ಹೇಗಿದೆ, ಜೊತೆಗೆ ಶಿಕ್ಷೆಯ ಪ್ರಮಾಣ ಇವತ್ತು ಎಷ್ಟೊತ್ತಿಗೆ ಪ್ರಕಟ ಆಗಬಹುದು? ಎಷ್ಟಿದೆಯಾ ಅಂದ್ರೆ 11:30 ಸುಮಾರಿಗೆ ಒಂದು ಶಿಕ್ಷೆಯ ಪ್ರಮಾಣ ಕೂಡ ಪ್ರಕಟ ಆಗುತ್ತೆ. ಸೊ ನಿನ್ನೆ ಅಂದ್ರೆ ಶಿಕ್ಷೆಯ ಪ್ರಮಾಣ ಪ್ರಕಟವಾಗಬೇಕಿತ್ತು, ಆದ್ರೆ ವಾದ ಪ್ರತಿವಾದ ಆಲಿಸಿರುವಂತಹ ನ್ಯಾಯಾಲಯ ಇವತ್ತಿಗೆ ಒಂದು ಕಾಯ್ದಿರಿಸಿರುವಂತದ್ದು. ಈಗ ಕೆಲವೇ ಕ್ಷಣಗಳಲ್ಲಿ ಪರಪ್ಪನಾಗ್ರಹಾರ ಜೈಲಿನಿಂದ ನೇರವಾಗಿ ಸಿಟಿ ಸಿವಿಲ್ನ 82ನೇ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಹಾಜರುಪಡಿಸ್ತಾರೆ. ನಿನ್ನೆ ಕೆಲವೊಂದು ವಿಚಾರಗಳನ್ನ ಕೂಡ ಆರೋಪಿಗಳು ನ್ಯಾಯಾಧೀಶರ ಎದುರು ಕಣ್ಣೀರಿಡುತ್ತಾ ಮನವಿಯನ್ನ ಮಾಡಿದ್ದು. ಒಂದು ಕಡೆ ಆರೋಗ್ಯದ ವಿಚಾರ ಆಗಿರ್ಬೋದು, ಕುಟುಂಬದ ವಿಚಾರ ಆಗಿರ್ಬೋದು, ಕೆಲವೊಂದು ವಿಚಾರಗಳನ್ನು ಮುಂದಿಟ್ಟುಕೊಂಡು ಅಂದ್ರೆ ಶಿಕ್ಷೆಯ ಪ್ರಮಾಣನ ಕಡಿಮೆ ಮಾಡೋದಕ್ಕೆ ಮನವಿ ಮಾಡಿದ್ರು. ಯಾಕಂದ್ರೆ ಈಗಾಗಲೇ ಮ್ಯಾಕ್ಸಿಮಮ್ ಒಂದು 7 ವರ್ಷಕ್ಕಿಂತ ಮೇಲೆ ಒಂದು ಶಿಕ್ಷೆ ಕೂಡ ಪ್ರಕಟ ಆಗುತ್ತೆ. ಸೊ ಇಲ್ಲಿ ಭಯ ಇರೋದೇನಂದ್ರೆ 2 ವರ್ಷಕ್ಕಿಂತ ಮೇಲೆ ಒಂದು ವೇಳೆ ಶಿಕ್ಷೆಯ ಪ್ರಮಾಣ ಪ್ರಕಟ ಆದ್ರೆ ಅವರ ಶಾಸಕ ಸ್ಥಾನ ಕೂಡ ಅನರ್ಹ ಆಗುತ್ತೆ. ಸೊ ನಿನ್ನೆ ಸಿಟಿ ಸಿವಿಲ್ ಕೋರ್ಟ್ ನಿಂದ ನೇರವಾಗಿ ಅವರನ್ನ ಪರಪ್ಪನಾಗ್ರಹಾರ ಜೈಲಿಗೆ ಕರೆದೊಯ್ದ್ರು ಕೂಡ ಅಲ್ಲಿ ರಾತ್ರಿ ಕೂಡ ಅವರು ನಿದ್ದೆ ಮಾಡದೆ ಸಹ ಕೈದಿಗಳ ಜೊತೆ ತನ್ನ ನೋವನ್ನ ಕೂಡ ಹೊರ ಹಾಕಿದ್ದಾರೆ ಅನ್ನೋ ಮಾಹಿತಿ ಕೂಡ ಹೊರ ಬಂದಿರುವಂತದ್ದು. ಯಾಕಂದ್ರೆ ಯಾರೇ ಕೈದಿಗಳನ್ನ ಹೊಸದಾಗಿ ಕರೆದೊಯ್ದಾಗ ಅವರನ್ನ ಕ್ವಾರಂಟೈನ್ ಸೆಲ್ ನಲ್ಲಿ ಇದ್ದು ನಿನ್ನೆ ರಾತ್ರಿಯೂ ಕೂಡ ಅವರನ್ನ ಅಲ್ಲೇ ಒಂದು ಮಾನಿಟರಿಂಗ್ ಮಾಡಿರುವಂತದ್ದು. ಆದ್ರೆ ಅವರು ಸರಿಯಾಗಿ ಊಟ ಮಾಡದೆ ಟೆನ್ಷನ್ ಅಲ್ಲಿ ಇದ್ರು. ಇವತ್ತು ಯಾವ ರೀತಿಯಾದಂತಹ ಶಿಕ್ಷೆ ಪ್ರಮಾಣ ಪ್ರಕಟ ಆಗುತ್ತಾ ಅನ್ನೋದ್ರ ಬಗ್ಗೆ ಆತಂಕದಲ್ಲಿ ಕೂಡ ಇರುವಂತದ್ದು. ಅಷ್ಟು ಮಾತ್ರವಲ್ಲದೆ ಅವರ ರಾಜಕೀಯ ಭವಿಷ್ಯದಲ್ಲಿ ಪ್ರಮುಖವಾಗಿರುವಂತದ್ದು. ಯಾಕಂದ್ರೆ 7 ವರ್ಷ ಅಂದ್ರೆ ಒಂದು ವೇಳೆ 2 ವರ್ಷಕ್ಕಿಂತ ಮೇಲೆ ಆದ್ರೆ ಅದು ಖಂಡಿತ ಅವರ ಶಾಸಕ ಸ್ಥಾನಕ್ಕೆ ಬಹಳಷ್ಟು ಒಂದು ಕಂಟಕ ಅಂತಾನೆ ಹೇಳ್ಬೋದು. ಸೊ ಇವತ್ತು ಶಿಕ್ಷೆಯ ಪ್ರಮಾಣದ ಆಧಾರದ ಮೇರೆಗೆ ತಮ್ಮ ವಕೀಲರ ಜೊತೆ ಚರ್ಚೆ ಮಾಡಿಕೊಂಡು ಹೈಕೋರ್ಟ್ಗೆ ಯಾವ ರೀತಿಯಾಗಿ ಮೇಲ್ಮನವಿಯನ್ನ ಸಲ್ಲಿಕೆ ಮಾಡಬಹುದು ಅನ್ನೋದನ್ನ ಕೂಡ ಈಗಾಗಲೇ ಇವತ್ತು ವಕೀಲರ ಜೊತೆ ಚರ್ಚೆ ಮಾಡುವ ಸಾಧ್ಯತೆ ಇರುವಂತದ್ದು. ಆದ್ರೆ ಇದೇ ನಾವು ಗಮನಿಸಬೇಕಾದ ವಿಚಾರ ಏನಂದ್ರೆ ಇಲ್ಲಿ 302 ಆಗಿರ್ಬೋದು, 120B ಆಗಿರ್ಬೋದು, 148 ಆಗಿರ್ಬೋದು, IPC ಸೆಕ್ಷನ್ಗಳು ಒಂದೊಂದು ಸೆಕ್ಷನ್ ಅಲ್ಲಿ ಒಂದೊಂದು ರೀತಿಯಾದಂತಹ ಶಿಕ್ಷೆ ಅವಧಿ ಇರುವಂತದ್ದು. ಸೊ ಇದನ್ನೆಲ್ಲ ನೋಡಿಕೊಂಡು ನ್ಯಾಯಮೂರ್ತಿಗಳಂತಹ ಗಜಾನನ ಭಟ್ ಅವರು ಒಂದು ತೀರ್ಪನ್ನ ಕೂಡ ಪ್ರಕಟ ಮಾಡ್ತಾರೆ. ಆರೋಪಿಗಳು ತಪ್ಪು ಮಾಡಿರೋದಕ್ಕೆ ಈಗಾಗಲೇ ಸಿಬಿಐ ಸಲ್ಲಿಸಿರುವಂತಹ ಚಾರ್ಜ್ ಶೀಟ್ ಅಲ್ಲಿ ಬಹಳಷ್ಟು ವಿಚಾರಗಳು ಕೂಡ ಇರುವಂತದ್ದು. ಸೊ ಇದರ ಆಧಾರದ ಮೇರೆಗೆ ನ್ಯಾಯಾಲಯ ಕೂಡ ಸರಿಯಾಗಿ ಕೇಸ್ ಸ್ಟಡಿ ಮಾಡಿಕೊಂಡು ತೀರ್ಪನ್ನ ಕೂಡ ಪ್ರಕಟ ಮಾಡುತ್ತೆ. ನಿನ್ನೆ ಹಿರಿಯ ವಕೀಲರು ಅಂದ್ರೆ ಸಿ ವಿ ನಾಗೇಶ್ ಅವರು ಇವರ ಪರ ವಕಾಲತ್ತು ವಹಿಸಬೇಕಿತ್ತು. ಆದ್ರೆ
ಶ್ಯಾಮ್ ಸುಂದರ್ ಅವರು ವಾದ ಮಾಡುವ ಸಂದರ್ಭದಲ್ಲಿ ವಿನಯ್ ಕುಲಕರ್ಣಿ ಏನೆಲ್ಲ ಜನರಿಗೆ ಸೇವೆಯನ್ನ ಸಲ್ಲಿಸಿದ್ದಾರೆ, ಅಷ್ಟು ಮಾತ್ರವಲ್ಲದೆ ಧಾರವಾಡಕ್ಕೆ ಹೋಗದೆ ಯಾವ ರೀತಿ ಜನರ ಪ್ರೀತಿಯನ್ನ ಗಳಿಸಿ ಗೆದ್ದುಕೊಂಡು ಬಂದಿದ್ದಾರೆ, ಈ ಎಲ್ಲ ವಿಚಾರಗಳನ್ನ ಮುಂದಿಟ್ಟಿದ್ರು. ಆದರೆ ಕಾನೂನಿನ ಎದುರು ತಪ್ಪು ಮಾಡಿದಾಗ ಆತ ಶಿಕ್ಷೆಯನ್ನ ಅನುಭವಿಸಲೇಬೇಕಾಗುತ್ತೆ. ಸೊ ಈ ಪ್ರಕರಣದಲ್ಲಿ ಯೋಗೀಶ್ ಗೌಡ ಕೊಲೆ ಪ್ರಕರಣದಲ್ಲಿ ಇವರ ಪಾತ್ರ ಬಹಳಷ್ಟು ಇರುವಂತದ್ದು. ಅದರಲ್ಲೂ ಕೂಡ ಸಾಕ್ಷಿಗಳಂತೆ ಇರುವಂತಹ ಪೊಲೀಸರನ್ನ ಕೂಡ ತನಿಖಾಧಿಕಾರಿಗಳನ್ನ ಕೂಡ ಹಣ ಕೊಟ್ಟು ಇದಕ್ಕೆ ಅವರು ದುರುಪಯೋಗ ಮಾಡಿಕೊಂಡಿದ್ರು. ಅಷ್ಟು ಮಾತ್ರವಲ್ಲದೆ ಕುಟುಂಬಸ್ಥರ ಮೇಲೆ ಒತ್ತಡ ಆಗಿರ್ಬೋದು, ಬೆದರಿಕೆಯನ್ನ ಹಾಕಿದ್ದು. ಪ್ರಮುಖವಾಗಿ ಇದರಲ್ಲೇ ಇದ್ದಂತಹ ಆರೋಪಿಯನ್ನು ಸಾಕ್ಷಿ ನುಡಿದ್ದಾರೆ. ಇದೊಂದು ಅವರಿಗೆ ಬಹಳಷ್ಟು ಕಂಟಕವಾಗಿರುವಂತದ್ದು. ಸೊ ಇದೆಲ್ಲ ನೋಡಿದಾಗ ಇವತ್ತು ಅವರಿಗೆ 7 ವರ್ಷಕ್ಕಿಂತ ಮೇಲೇನೆ ಶಿಕ್ಷೆಯ ಪ್ರಮಾಣ ಕೂಡ ಪ್ರಕಟ ಆಗುತ್ತೆ. ಸೊ ಇದರ ಆಧಾರದ ಮೇರೆಗೆ ಮುಂದೆ ಏನ್ ಮಾಡ್ಬೇಕು, ಕಾನೂನಿನಲ್ಲಿ ಯಾವ ರೀತಿ ಹೋರಾಟ ಮಾಡ್ಬೇಕು ಅನ್ನೋದು ಅವರ ವಕೀಲರು ಕೂಡ ನಿರ್ಧಾರ ಮಾಡ್ತಾರೆ. ಅಂದ್ರೆ ಯಾವುದೇ ಕಣ್ಣೀರಾಗಿರ್ಬೋದು, ಯಾವುದೇ ಅನಾರೋಗ್ಯ ವಿಚಾರ ಆಗಿರ್ಬೋದು, ಅದನ್ನೆಲ್ಲ ನ್ಯಾಯಾಲಯ ಪರಿಗಣನೆಗೆ ತೆಗೆದುಕೊಳ್ಳಲ್ಲ ಅಂತಾನೆ ಹೇಳ್ಬೋದು ದಿವ್ಯಾ. ಓಕೆ, ಥ್ಯಾಂಕ್ ಯು ಭವ್ಯ ನಿಮ್ಮೆಲ್ಲ ಮಾಹಿತಿಗಾಗಿ.